ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SSTV. ನಾನು ಅಶ್ವಿನಿ. ಇದೇ ಆಗಸ್ಟ್ 1ಗೆ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಾಂಗ್ ಮತ್ತು ಟ್ರೈಲರ್ ಮೂಲಕ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆಕ್ಚುಲಿ ನೀವು ಹೇಗಿದ್ದೀರಾ ಅಂತ ಕೇಳಕ್ಕೆ ನಾ ಹೋಗಲ್ಲ. ಆಲ್ರೆಡಿ ನಾನು ನೋಡಿದ್ದೀನಿ ಹೇಗಿದೆ. ಕಂಟಿನ್ಯೂಸ್ ಆಗಿ ಪ್ರಮೋಷನ್ ಈಸಿ ಆಗಿದ್ದೀರಾ ಅಪ್ಪ? ಅದೇ ಕ್ವಶನ್ಸ್ ಈಗ ಆನ್ಸರ್ ಮಾಡ್ತಾ ಮಾಡ್ತಾ ಅಂದ್ರೆ ವಿಚಾರವನ್ನ ಹೇಳೋದಕ್ಕೆ ಬಹಳ ಖುಷಿ ಹೇಳ್ತಾ ಇದ್ದೀವಿ. ಇವರಂತೂ ತುಂಬಾ ಜಾಸ್ತಿ ಖುಷಿ. ಕಾವ್ಯ ಅವರು ಕೆಂಡ ಸಂಪಿಗೆ ಕಾವ್ಯ. ಇವಾಗ ಹೇಗೆ ರಾಜಕೀಯ ಸಖತ್ ಜೋರಾಗಿದೆ. ಅಲ್ಲೂ ರಾಜಕೀಯ ಇಲ್ಲೂ ರಾಜಕೀಯ ಅಂದ್ರೆ ಸೀರಿಯಲ್ ಅಲ್ಲೂ ಸ್ವಲ್ಪ ರಾಜಕೀಯ ಸ್ಟೋರಿ ಇದೆ ಅಲ್ವಾ? ಈಗ ಸಿನಿಮಾದಲ್ಲಿ ರಾಜಕೀಯ ಅಂತೂ ಸಖತ್ ಜೋರಾಗಿದೆ. ಅದ್ರ ಮಧ್ಯೆ ಸಖತ್ತಾಗಿ ಮುಂದೆ ಸಾಗಿತ್ತು. ಹೇಗಿತ್ತು? ಅಲ್ಲ, ನೀವ್ ಹೇಳ್ಬೇಕು. ಚೆನ್ನಾಗಿತ್ತು. ಅಂದ್ರೆ ಮಾಸ್ ಅಥವಾ ಆ ಗೊಂದಲಗಳ ಮಧ್ಯೆ ಒಂದ್ ಸ್ವಲ್ಪ ಲೈಟ್ ಆಗಿ ಲವ್ ಇರ್ಲಿ ಅಂತ ನನ್ನನ್ನ ಕಾಸ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ದೆಲ್ಲ ಗೊಂದಲ, ನಿಮ್ದೆಲ್ಲ ಹೌದು, ಪ್ರೀತಿ ಇರ್ಬೇಕು ಮಧ್ಯೆ. ಆಕ್ಚುಲಿ ಪೃಥ್ವಿ ಸರ್, ನಾವು ಯಾವತ್ತೂ ನೋಡದೆ ಹಿಂದೆ ಮಾಡಿರುವಂಥ ಸಿನಿಮಾಗಳಲ್ಲಿ ನಿಮ್ಮನ್ನ ಈ ತರ ನಾವು ಯಾವತ್ತೂ ನೋಡಿಲ್ಲ. ಸೊ ಸಖತ್ ಮಾಸ್ ಆಗಿ ಆ ಒಂದು ಮಣ್ಣಿನ ಮಗ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ರಿ ಆ ಪಾತ್ರಕ್ಕಾಗಿರ್ಬೋದು. ಮತ್ತೆ ಮೇನ್ ಥಿಂಗ್ ಅದರಲ್ಲಿ ಸ್ಲ್ಯಾಂಗ್ ಎಲ್ಲೂ ಕೂಡ ನೀವು ದಕ್ಷಿಣ ಭಾಗದವ್ರು ಆಗಿರೋದ್ರಿಂದ ಆ ಭಾಷೆನ ಅಷ್ಟು ಅಚ್ಚುಕಟ್ಟಾಗಿ ಅಂದ್ರೆ ನಾವುಗಳ ಟ್ರೈ ಮಾಡಿದ್ರೆ ಸ್ವಲ್ಪ ಕಷ್ಟ ಅನ್ಸ್ಬಹುದೇನು, ಬಟ್ ಎಲ್ಲೂ ನಮ್ಗೆ ಆತರ ಅನ್ಸಿಲ್ಲ. ಸೊ ಇದಿಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟೇ ಕಷ್ಟ ಕೂಡ ಪಟ್ಟಿರ್ತೀರಾ ಹಿಂದ್ಗಡೆ. ಹೇಗಿತ್ತು ಸರ್? ಇಲ್ಲ, ಇದು ಫುಲ್ ಟೀಮ್ ಎಫರ್ಟ್ ಅಂತ ಹೇಳ್ತೀನಿ. ಆ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ರೀಸನ್ ಡೈರೆಕ್ಟರ್ ಮತ್ತು DOP ಆ ಥರ ತೋರಿಸಿದ್ದಾರೆ. ಆ್ಯಂಡ್ ಭಾಷೆ ವಿಚಾರವಾಗಿ ನನಗೆ ತುಂಬ ಜನ ಹೆಲ್ಪ್ ಮಾಡೋರಿದ್ರು. ಇವರು ಕೂಡ ಅದೇ ಪ್ರಾಂತ್ಯದವರು ಆಗಿರೋದ್ರಿಂದ ಇವರು ಕೂಡ ಭಾಳಷ್ಟು ಹೆಲ್ಪ್ ಮಾಡಿದರು. ಹಾಗಾಗಿ ಎಷ್ಟು ಕಷ್ಟ ಫಸ್ಟ್ 2-3 ದಿನ ಕಷ್ಟ ಆಯಿತು, ಬಟ್ ಆಮೇಲೆ ಕಷ್ಟ ಆಗಿಲ್ಲ. ಆಮೇಲೆ ಹೇಗೂ ಡಬ್ ನಾವು ಯೂಶ್ವಲಿ ಡಬ್ ಸಿನಿಮಾ ಆದಮೇಲೆ ಮಾಡೋದ್ರಿಂದ ಒಂದಷ್ಟು ಕಲ್ತಿದ್ದೆ ನಾನು. ಖುಷಿ ಇದೆ. ನನಗೆ ಮೊದಲಿಂದ ಭಾಳ ಆಸೆ ಇತ್ತು ಮಂಡ್ಯ ಶೈಲಿಯ ಒಂದು ಭಾಷೆಯ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ಬಿಕಾಸ್ ನಾವು ಭಾಳಷ್ಟು ಸಿನಿಮಾಗಳನ್ನು ನೋಡಿದ್ದೆ, ಎಂಜಾಯ್ ಮಾಡಿದ್ದೆ. ಯಶ್ ಸರ್ ಆಗಿರ್ತೀವಿ, ಆಮೇಲೆ ಸತೀಶನ ನೀನಾಸಂ ಸತೀಶ್ ಸರ್ ಅವರೆಲ್ಲ ಮಾತಾಡೋ ಧಾಟಿ ನಮ್ಗೆ ಖುಷಿ ಕೊಡ್ತಾರೆ. ಸೊ ಅದೇ ಥರ ನಾನು ಕೂಡ ಒಂದು ಸಿನಿಮಾ ಮಾಡಬೇಕಲ್ಲ ಅನ್ನೋದು ಆಸೆ ಇತ್ತು. ಸೊ ಅದು ಈ ಕೊತ್ತಲವಾಡಿ ಸಿನಿಮಾದಲ್ಲಿ ಈಡೇರಿದೆ. ಸೊ ಅದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ಅಷ್ಟು ಮಾಡಿಸಿರೋದ್ರಿಂದ ನಾನು ಆ ಥರ ಮಾಡಿದ್ದೀನಿ. ಆ್ಯಂಡ್ ಆ್ಯಕ್ಷನ್ ನನಗೆ ತುಂಬ ಇಷ್ಟ. ಈ ಸಿನಿಮಾದಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಂಥ ಅವಕಾಶ ನನಗೆ ಸಿಕ್ಕಿದೆ. ಹಾಗಾಗಿ ಖುಷಿ ಇದೆ. ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಜನರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಇವಾಗ ಈ ಕತೆ ಕೊತ್ತಲವಾಡಿ ಈ ಥರ ಒಂದು ಕತೆ ಇದೆ, ನೀವು ಮೇನ್ ಆಗಿ ಮಾಡಬೇಕು ಅಂದಾಗ ಆ್ಯಕ್ಚುಲಿ ಇದು ನಾವು ಟ್ರೈಲರ್ ಟೀಸರ್ ನೋಡಿದಾಗ ಸಖತ್ ನೋಡುವಾಗ ಒಂದು ಮಾಸ್ ಆಗಿ ಸಖತ್ ಚಾಲೆಂಜಿಂಗ್ ಆಗಿ ಅಂತ ಅನಿಸುತ್ತೆ. ನೀವು ಹಿಂದ್ಗಡೆ ಮಾಡಿರೋಂಥ ಸಿನಿಮಾ ಒಂದು ಲವರ್ ಬಾಯ್ ಆಗಿರ್ಬೋದು, ದಿಯಾದಲ್ಲಂತೂ ಅದಂತೂ ಹೇಳೋಕ್ಕಾಗಲ್ಲ. ಯಾಕಂದರೆ ಫುಲ್ ಸೈಲೆಂಟಾಗಿ ಕಾಮಿಡಿಯಾಗಿ ಹೋಗುತ್ತೆ. ಇದು ಕಂಪ್ಲೀಟ್ ಆಪೋಸಿಟ್. ಯಾಕಂದರೆ ನಾವು ನಿರೀಕ್ಷೆನೂ ಮಾಡಿರಲಿಲ್ಲ ಪೃಥ್ವಿಯವರು ಈ ಥರದೊಂದು ಕ್ಯಾರೆಕ್ಟರ್ನ ಮಾಡ್ತಾರೆ ಅನ್ನೋದು. ಸೊ ಈ ಟ್ರೈಲರ್ ರಿಲೀಸ್ ಆದಾಗ, ಟೀಸರ್ ರಿಲೀಸ್ ಆದಾಗ ಎಲ್ರಿಗೂ ಫ್ಯಾನ್ಸ್ ಅಂತ ಬಂದಾಗ ಪೃಥ್ವಿಯವರು ಇಷ್ಟು ಸಖತ್ತಾಗಿ ಕ್ಯಾರೆಕ್ಟರ್ನ ನಿಭಾಯಿಸಿದಾರಲ್ಲಪ್ಪ ಅಂತ ಎಲ್ಲರೂ ಟಾಕ್ ಆಗಿತ್ತಿದ್ದು ಒಂಥರ. ಸೊ ಇದನ್ನು ನಿಮಗೂ ಕೂಡ ರೆಸ್ಪಾನ್ಸ್ ನೋಡಿರ್ತೀರ ನೀವು, ಫ್ಯಾನ್ಸ್ ಕಡೆ ಆಗಿರ್ಬೋದು, ಕಮೆಂಟ್ಗಳಲ್ಲಾಗಿರ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಫ್ಯಾನ್ಸ್ ಅಂತ ಹೇಳೋಕ್ಕಾಗಲ್ಲ. ನಾನು ಯಾವತ್ತೂ ಫ್ಯಾನ್ಸ್ ಅಂತ ಕರ್ತಿರೋದು ನನಗೆ ಗೊತ್ತಿಲ್ಲ ಫ್ಯಾನ್ಸ್ ಇದ್ದಾರಲ್ಲ ನನಗೆ ಅಂತ. ಬಟ್ ನನಗೆ ಇಷ್ಟಪಡೋರು, ನನಗೆ ಸಪೋರ್ಟ್ ಮಾಡೋರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಖುಷಿ ಇದೆ. ಅಂದರೆ ಯೂಶ್ವಲಿ ನಾನು ಬೇರೆ ಥರ ಕಾಣಿಸ್ಕೊಡೋದು, ಇದನ್ನು ತೀರಾ ಬೇರೆ ಥರ ಕಾಣಿಸ್ತಾ ಇದ್ದೀನಿ. ನನಗೆ ಒಂಥರ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮೊನ್ನೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ನೋಡಿದಾಗ ಓಕೆ, ನಾನು ಆ್ಯಕ್ಷನ್ ಸಿನಿಮಾಸ್ಗಳು ಮಾಡ್ಬೋದು ಅಂತ ನನಗನ್ಸಿದೆ. ಬಟ್ ಆಬ್ವಿಯಸ್ಲಿ ಆಡಿಯನ್ಸ್ ನೋಡಿ ಅವರು ಯಾವ ಥರ ಅದಕ್ಕೆ ಸೀಲ್ ಓದ್ತಾರೆ ಅನ್ನೋದು ನೋಡಬೇಕು. ಬಟ್ ಖುಷಿ ಇದೆ. ಎಲ್ಲ ಕಮೆಂಟ್ಸ್ ಎಲ್ಲ ನೋಡಿದಾಗ ಅಥವಾ ಎಲ್ಲರೂ ಫೋನ್ ಮಾಡಿ ಮಾತಾಡಿದಾಗ ಒಂಥರ ಏನೋ ಒಂದು ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಹೋಲ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಅಂಡ್ DOP. ಅವ್ರು ತೋರಿಸಿರೋದ್ರಿಂದ ಆ ಥರ ಬಂದಿರೋದು. ರಿಯಲಿ ಹ್ಯಾಪಿ. ಕಾವ್ಯ ಅವ್ರಿಗೆ ಈ ಕ್ಯಾರೆಕ್ಟರ್ ತುಂಬ ಕಷ್ಟ ಆಗಲಿಲ್ಲ ಅಂತ ಅನ್ಕೋತೀನಿ. ತುಂಬ ನೀರಷ್ಟು ಸಹಜವಾಗಿ
ಪಾತ್ರನ ನಿಭಾಯಿಸ್ಬಿಟ್ರೆ ಅಂತ ಅನ್ಸುತ್ತೆ. ಇದು ಅಷ್ಟು ನೀವು ಹೇಳೋಷ್ಟೆಲ್ಲ ಈಸಿಯಾಗಿ ಕವರ್ ಮಾಡಲಿಲ್ಲ. ಸ್ವಲ್ಪ ಲೈಟಾಗಿ ಅಂದರೆ ಸೀನ್ ಮುಂಚೆ ಕೆಲವೊಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಅದು ಬಿಟ್ಟರೆ ತೀರಾ ಇವರಿಗೆ ಟ್ರಾನ್ಸ್ಫಾರ್ಮೇಷನ್ ಆಯಿತು ಲವ್ವರ್ ಬಾಯಿಂದ ಆ ಥರ ನನಗೇನು ಅನಿಸ್ಲಿಲ್ಲ. ನನ್ನ ಕ್ಯಾರೆಕ್ಟರ್ ನನಗೆ ಏನು ಅನಿಸ್ಲಿಲ್ಲ. ಸೊ ಇವಾಗ ಹೀರೋಯಿನ್ ಅಂತ ಬಂದಾಗ ಇವಾಗ ಒಂದು ಸಿನಿಮಾದಲ್ಲಿ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಏನೋ ಒಂದು ಕ್ಯಾರೆಕ್ಟರ್ ಅಂತ ನಿಭಾಯಿಸುವಾಗ ಒಬ್ಬ ಡೈರೆಕ್ಟರ್ ಬಂದು ಈಗ ಕತೆ ಈ ಥರ ಹೇಳಿದಾಗ ಪ್ರೊಡ್ಯೂಸರು ಕೂಡ ವಿಚಾರಿಸ್ತಾರೆ ಯಾರು ಹೇಗೆ. ಸೊ ಇಲ್ಲಿ ಕಂಪ್ಲೀಟ್ ಪ್ರೊಡ್ಯೂಸರ್ ಏನು ಗೊತ್ತಿಲ್ಲ. ಹೀರೋಯಿನ್ ಅಂತ ಬಂದಾಗ ಇದು ಆ್ಯಕ್ಚುಲಿ ಥಿಂಕ್ ಮಾಡ್ತಾರೆ, ಇದು ಹೇಗೆ ಒಂದು ಯಾರಿರಬಹುದು, PA ಪ್ರೊಡಕ್ಷನ್ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ. ಸೊ ಅದು ನೀವು ಸಡನ್ಲಿ ಈಗ ಒಪ್ಕೊಂಡೆ ಆ್ಯಕ್ಚುಲಿ ಶಾಕ್ ಅನಿಸುತ್ತೆ. ಇದನ್ನು ನೀವು ಹೇಗೆ ಅಂದ್ಕೊಂಡ್ರಿ? ಅಂದರೆ ಅದೇ ನಾನು ಮುಂಚೆ ಎಲ್ಲ ಸಿನಿಮಾಗಳು ಬಂದಾಗ್ಲೂ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು ಅನ್ನೋದನ್ನ ಕೇಳ್ತಾ ಇದ್ದೆ. ಬಟ್ ಇದರಲ್ಲಿ ನಾನು ಅದೇ ಪ್ರೊಡಕ್ಷನ್ ಯಾವುದು ಅಂತ ಕೇಳಿದಾಗ ಡೈರೆಕ್ಟರ್ ಸರ್ ಇಲ್ಲ ಹೇಳೋಂಗಿಲ್ಲ. ಬಟ್ ಒಂದು ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದೀವಿ, ಪ್ರೊಡ್ಯೂಸರ್ ಯಾರು ಅಂತ ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಅಂತಲೇ ಹೇಳಿದ್ರು. ಅದಲ್ಲೂ ಬೇರೆ ಯಾರು ಪ್ರೊಡ್ಯೂಸರ್ ಅಂತ ಬೇರೆ ಒಬ್ಬರನ್ನ ಪೂಜೆಗೆಲ್ಲ ಅವರೇ ಬಂದಿದ್ರು. ಸೊ ನಾನಷ್ಟು ಇನಿಷಿಯಲಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾರು ಪ್ರೊಡ್ಯೂಸರ್ ಅಂತ. ಬಟ್ ಹೋಗ್ತಾ ಹೋಗ್ತಾ ಸರ್ ಸರ್ಪ್ರೈಸ್ ಇರುತ್ತೆ, ಯಾರು ಅಂತ ನಿಮ್ಗೆ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ ಅನ್ನೋದನ್ನೆಲ್ಲ ಒಂದಿಷ್ಟು ಹೇಳಿದಾಗ ಯಾರಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಅದಾದಮೇಲೆ ನಾನು ಗೊತ್ತಿರೋರ ಹತ್ರ ಒಂದಿಷ್ಟು ಕೇಳ್ತಾ ಇದ್ದೆ, ಇವ್ರ ಹತ್ರ ಕೇಳ್ತಾ ಇದ್ದೆ ಯಾರಿರ್ಬೋದು, ಯಾರು ಪ್ರೊಡ್ಯೂಸರ್ ಅಂತ ಗೊತ್ತಾ ಅಂತ. ನನಗೆ ಗೊತ್ತಿರೋದನ್ನೆಲ್ಲ ಇವ್ರ ಹತ್ರ ಬಂದು ಹೇಳ್ತಾ ಇದ್ದೆ, ಇವರಂತೆ ಪ್ರೊಡ್ಯೂಸರ್ ಅಂತ, ಇವ್ರು ಅಟ್ಲೀಸ್ಟ್ ಏನಾದರೂ ಇನ್ಪುಟ್ ಕೊಡ್ತಾರೆ ಅಂತ. ಹೌದಾ ಅಂದ್ಕೊಂಡು ಸುಮ್ಮನೆ ಆಗ್ತಾ ಇದ್ರು. ಸೊ ನನಗೂ ಅದೊಂದು ಕ್ವೆಶ್ಚನ್ ಮಾರ್ಕ್ ಇದೆ. ಅಂದರೆ ಏನೋ ಕ್ಲಾರಿಟಿ ಇಲ್ಲದೆ, ಏನೋ ಕ್ಲಾರಿಫಿಕೇಶನ್ ಇಲ್ಲದೆ ನಾನು ಈ ಪ್ರಾಜೆಕ್ಟ್ ಹೆಂಗೆ ಒಪ್ಕೊಂಡೆ ಅನ್ನೋದು ನಿಜ ಗೊತ್ತಿಲ್ಲ. ಆದರೆ ಒಂದು ಅನ್ಸುತ್ತೆ ಗೊತ್ತಾ, ಓಕೆ ಮಾಡೋಣ ಈ ಕೆಲಸನ ಅಥವಾ ಈ ಪ್ರಾಜೆಕ್ಟ್ ಮಾಡೋಣ ಅಂತ ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತು. ಇಲ್ಲ ನಾನು ಟ್ರೈ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಸಿನಿಮಾದಲ್ಲಿ ಅಂತ ಮಾಡಿದೆ. ಸರ್ ಇವಾಗ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಚುಲಿ ಏನಿದೆ ಅಂದರೆ ಮಾಸು, ಎಲ್ಲರೂ ಮಾಸ್ ಡೈಲಾಗ್ ಹೇಳ್ಬಿಟ್ಟು ಸಿನಿಮಾದಲ್ಲಿ ಆಲ್ಮೋಸ್ಟ್ ಮಾಸ್ ಡೈಲಾಗು ಹಿಟ್ ಆಗುತ್ತೆ. ಇವಾಗ ಒಂದೊಂದು ಹೀರೋದು ಒಂದು ಯಾವುದೇ ಆದಂಥವ್ರದ್ದು ಡೈಲಾಗ್ಸ್ಗಳು. ಬಟ್ ನಿಮ್ಮ ಸಿನಿಮಾದಲ್ಲಿ ಬಂದರೆ ಪ್ರೊಡ್ಯೂಸರ್ ಏನು ಮಾತಾಡ್ತಾರೆ ಅದೇ ಮಾಸ್ ಡೈಲಾಗ್, ಅದೇ ಪ್ರಮೋಷನ್ ಆಗ್ತಿದೆ ಸಿನಿಮಾದ. ಇದ್ರ ಬಗ್ಗೆ ಹೇಳ್ತೀರಾ? ಒಳ್ಳೆಯದಲ್ಲ, ಅವರು ಮುಂಚೂಣಿಯಲ್ಲಿ ನಿಂತು ಪ್ರಮೋಟ್ ಮಾಡ್ತಾರೆ. ನಾನು ಬೇರೆ ಯಾರು ಪ್ರೊಡ್ಯೂಸರ್ ಮಾತ್ರ ನೋಡಿಲ್ಲ. ಅಂದರೆ ಇಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿ ಅವರ ಪ್ರೊಡಕ್ಷನ್ ಹೌಸ್ ಮೇಲೆ ಇಷ್ಟೊಂದು ಪ್ಯಾಷನ್ ಇಟ್ಕೊಂಡು ಅವರು ಎದುರುಗಡೆ ಒಂದು ಕ್ಯಾಪ್ಟನ್ ಥರ ನಿಂತು ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಲೆವೆಲ್ಗೆ ಪ್ರಮೋಟ್ ಮಾಡಿದ್ದಾರೆ. ನಾನು ಯಾವುದೇ ಸಿನಿಮಾ ಈ ಲೆವೆಲ್ಗೆ ಪ್ರಮೋಟ್ ಆಗಿರಲಿಲ್ಲ ರಿಲೀಸ್ಗಿಂತ ಮೊದಲು. ಸೊ ಅದಾಗ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಅದಕ್ಕೆ ನಾವು ಅವ್ರಿಗೆ ಬಹಳ ಆಭಾರಿಯಾಗಿದ್ದೀವಿ. ಎಸ್ಪೆಷಲಿ ಅವರು ಬಹಳ ಒಂದು ಪ್ಯಾಷನ್ ಇಟ್ಕೊಂಡು ಅವರ ಪ್ರೊಡಕ್ಷನ್ ಹೌಸ್ ಥ್ರೂ ಬಹಳಷ್ಟು ಜನರಿಗೆ, ಅಂದರೆ ಆ್ಯಕ್ಟರ್ಸ್ಗಳಿಗೆ, ಟೆಕ್ನಿಷಿಯನ್ಸ್ಗಳಿಗೆ ಒಂದು ಹೆಲ್ಪ್ ಆಗುವಂತಹ ಅಥವಾ ಅವ್ರನ್ನ ಅಂದರೆ ಹೊಸ ಹೊಸ ಆ್ಯಕ್ಟರ್ಸ್ಗಳು ಹೊರಹೊಮ್ಮಬೇಕು ಅನ್ನುವಂತಹ ಒಂದು ಆಸೆ ಇಟ್ಕೊಂಡು ಈ ಸಿನಿಮಾದಲ್ಲೂ ಬಹಳಷ್ಟು ಜನ ಡೆಬ್ಯೂ ಮಾಡಿದ್ದಾರೆ. ಸೊ ಆ ಥರದೊಂದು ದೊಡ್ಡ ವಿಷನ್ ಇಟ್ಕೊಂಡು ಅವರು ಪ್ರೊಡಕ್ಷನ್ ಹೌಸಿಗೆ ಇಳಿದಿರೋದು. ಸೊ ಹಾಗಾಗಿ ಖುಷಿ ಇದೆ. ಅವರ ಮೊದಲನೇ ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ನಮಗೆ ಖುಷಿ ಇದೆ. ಆ್ಯಂಡ್ ರಿಯಲಿ ಹ್ಯಾಪಿ. ಅವರು ನನ್ನ ಅನಿಸಿದ್ದು ಶಿ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಸ್ಟ್ರೈಟ್ ಫಾರ್ವರ್ಡ್, ವೆರಿ ಫಿಯರ್ಲೆಸ್. ಅಂದರೆ ಯಾರಿಗೂ ಭಯ ಪಡಲ್ಲ. ಕ್ವಶನ್ ಕೇಳಿದ ತಕ್ಷಣ ಅದಕ್ಕೆ ಕರೆಕ್ಟಾದ ಒಂದು ಪ್ರತ್ಯುತ್ತರ ಅವರಲ್ಲಿ ರೆಡಿ ಇರುತ್ತೆ. ಅದು ರೆಡಿ ಇರಬೇಕು ಅಂತ ಹೇಳಿದ್ರೆ ಪ್ರಾಯಶಃ ಅದು ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಸ್ ವಾಟ್. ಅದವರ ಥ್ರೂ ಮಾತುಗಳಾಗಿ ಹೊರಗೆ ಬರ್ತಾ ಇರೋದು. ಅಷ್ಟು ಆ ಲೆವೆಲ್ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದರೆ ಅಷ್ಟು ಮಾತುಗಳು ಬರೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕ್ರಿಯೇಟ್ ಮಾಡಿ ಮಾತಾಡೋಕ್ಕಾಗಲ್ಲ. ಹಂಗೇನಾದ್ರೆ ಅವ್ರು ರೈಟರ್ ಆಗಿರಬೇಕಿತ್ತು. ಶೀಸ್ ಅಂದರೆ ಹಾರ್ಟಿಂದ ಅವ್ರು ಮಾತಾಡ್ತಾ ಇದ್ದಾರೆ, ಯಾರಿಗೂ ಭಯ ಪಡದೆ ಮಾತಾಡ್ತಿದ್ದಾರೆ, ಫಿಯರ್ಲೆಸ್ ಆಗಿ ಮಾತಾಡ್ತಿದ್ದಾರೆ. ಸೊ ಅದೊಂದು ನಾವೆಲ್ಲ ಇನ್ಸ್ಪೈರ್ ಆಗುವಂಥ ವಿಚಾರ ಅಂತ ಹೇಳಕ್ಕೆ ಇಷ್ಟ. ಇವಾಗ ನಾನೆಲ್ಲೋ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಕಾವ್ಯ ಅವರು ಮೇಡಮ್ದು. ಅವಾಗ ಅಮ್ಮ ಹೇಳ್ತಾ ಇದ್ರು, ನಂದೇನಪ್ಪ ವಿಡಿಯೋ ಮಾಡ್ತೀರಾ, ಅಲ್ಲಿ ಹೀರೋಯಿನ್ ಇದ್ದಾರೆ, ಅವ್ರನ್ನೇ ಕರೆಸಿ ಬಾರಮ್ಮ ನೀನು ಅಂತ ಮುಂದೆ ಕರೆಸಿದ್ರು ನಿಮ್ಮನ್ನ. ಸೊ ಇದೆಲ್ಲ ನೋಡಿದಾಗ ಅವರು ಎಷ್ಟು ಅಂದರೆ ತಮ್ಮ ಬ್ಯಾನರಿಂದ ಬರ್ತಾ ಇರೋ ಹೀರೋ ಹೀರೋಯಿನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗಳನ್ನ ನಾವು ನೋಡಿದಾಗ್ಲೇ ಅವ್ರನ್ನ ಅಷ್ಟು ಕ್ಲೋಸ್ ಆಗಿ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಅಷ್ಟು ಅವ್ರು ಮಾತಲ್ಲಿ ನಮ್ಮ ಮನೆ ಮಕ್ಕಳು, ನಮ್ಮ ಮನೆಯವರು ಅನ್ನೋ ರೀತಿ ಇರುತ್ತೆ. ಇನ್ನು ನೀವು ಅವ್ರ ಬ್ಯಾನರಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಇತ್ತೀಚೆಗೆ ಅವ್ರ ಪ್ರೊಡ್ಯೂಸರ್ ಅಂತ ಗೊತ್ತಾದಾಗ ನಿಮ್ಮ ಅವರ ಬಾಂಧವ್ಯ ಹೇಗಿತ್ತು? ಅಂದರೆ ನನಗೆ ಇಂಟರ್ವ್ಯೂಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಈ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಅದು ಒಂದು ಟೀಸರ್ ಲಾಂಚ್ ಇವೆಂಟ್ ಆದಮೇಲೆ
ಕಾಲ್ ಮಾಡಿ ಹೇಳಿದ್ರು ನಾಳೆಯಿಂದ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ, ನೀವು ಮಾತಾಡಲೇಬೇಕು. ನನಗೆ ಕಾಲ್ ಮಾಡಿ ಎಲ್ಲ ಕೇಳ್ತಿದ್ದಾರೆ ಹೀರೋಯಿನ್ ಯಾರು ಅಂತ, ನೀವಾ ಹೀರೋಯಿನ್ ಅಂತಲೇ ಕೇಳ್ತಾ ಇದ್ದಾರೆ. ನೀನು ಮಾತಾಡ್ತಿಲ್ಲ, ನನ್ನ ಪಕ್ಕನೇ ಕೂತ್ಕೊಂಡು ನಾನು ಹೇಳ್ಕೊಡ್ತೀನಿ, ಹಾಗೆ ಮಾತಾಡು. ಅಂದರೆ ನೀ ಹೆದರಬೇಡ, ಏನು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ, ಮಾತಾಡು, ನಿನಗೇನು ಅನ್ಸುತ್ತೆ ಅದನ್ನು ಮನಸ್ಸಿಂದಾನೇ ಮಾತಾಡ್ಬಿಡು ಅಂತ ಹೇಳಿದ್ರು. ಆ್ಯಂಡ್ ನೀವು ಹೇಳ್ದಂಗೆ ಅದು ಏನೇ ಇದ್ರೂ ನನ್ನನ್ನು ಹೇಳ್ಕೊಂಡು ಬಾ ನೀನು ಬಾ ಅಂತ ಇದು ಮಾಡ್ತಿರ್ತಾರೆ. ಶಿ ಈಸ್ ವೆರಿ ಸ್ವೀಟ್. ನನಗೆ ಅವರು ತುಂಬ ಶಿ ಈಸ್ ವೆರಿ ಸ್ವೀಟ್, ವೆರಿ ಹಂಬಲ್. ಪ್ರೊಡ್ಯೂಸರ್ ಅನ್ನೋದು ಅವ್ರ ತಲೆಯಲ್ಲಿ ಇಲ್ಲ, ಅಂದರೆ ನಾನು ಪ್ರೊಡ್ಯೂಸರ್ ಅನ್ನೋದಿಲ್ಲ ಅವರಿಗೆ. ಸೊ ಐ ಆಮ್ ವೆರಿ ಲಕ್ಕಿ ನಿಜವಾಗ್ಲೂ ಆ ವಿಷಯದಲ್ಲಿ. ನಾನು ಫಸ್ಟ್ ಈ ಪ್ರೊಡಕ್ಷನಿಂದ ನಾನು ಲಾಂಚ್ ಆಗ್ತಿದ್ದೀನಿ ಸಿನಿಮಾ ಇಂಡಸ್ಟ್ರಿಗೆ ಅಂದರೆ ನಾನು ತುಂಬ ಲಕ್ಕಿ. ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅಂದರೆ ಶೂಟಿಂಗ್ ವೈಸಲ್ಲಿ ಆಗಿರ್ಬೋದು, ಐ ಮೀನ್ ಪ್ರಮೋಷನ್ ವಿಷಯದಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲೂ ಐ ಆಮ್ ವೆರಿ ಲಕ್ಕಿ. ನನಗೆ ಅವರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ. ಸೊ ಅದು ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೀವು ನಿಮ್ಮ ಅಮ್ಮ ಮತ್ತೆ ಅವರು ನಿಮ್ಮಿಬ್ಬರ ಮಧ್ಯೆ ಬಾಂಧವ್ಯ ಹೇಗಿತ್ತು? ಯಾಕಂದ್ರೆ ಹೀರೋ ಅಲ್ವಾ, ಯಾಕಂದ್ರೆ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸರ್ ನಾವು ನಿಮ್ಗಂತ ಹೇಳ್ಬೇಕು, ನಮ್ಗಂತಲ್ಲ, ಎಲ್ಲರಿಗೂ ಬಹಳ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಇದ್ದಂಥ ಅಷ್ಟು ಆ್ಯಕ್ಟರ್ಸ್ಗಳಿಗೆ ಅವ್ರು ಪರ್ಸ್ನಲ್ ಆಗಿ ಫೋನ್ ಮಾಡಿ ಮಾತಾಡಿದ್ದಾರೆ, ಟೆಕ್ನಿಷಿಯನ್ಸ್ಗಳಿಗೆ ಮಾತಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಕೇರ್ ತಗೋತಾರೆ, ಅವರು ಬಹಳ ಕೇರ್ ತಗೋತಾರೆ. ಈಗ ನಮಗೆ ಏನೋ ಒಂದು ಶೂಟಿಂಗ್ ಟೈಮಲ್ಲಿ ಏನೋ ಒಂದು ಸಮಸ್ಯೆ ಆದಾಗ ನನಗೆ ಅವರು ಅಂತ ಗೊತ್ತಿರಲಿಲ್ಲ, ಅವರು ಅಂತ ಗೊತ್ತಾಗದೇ ಇರೋ ರೀತಿ ನನಗೆ ಸಹಾಯ ಮಾಡಿದ್ರು ಅವರು. ಸೊ ಅದು ನಿಜವಾಗ್ಲೂ ಒಬ್ಬ ಪ್ರೊಡ್ಯೂಸರ್ಗೆ ಇರಬೇಕಾಗಿರುವಂಥ ಕಂಪ್ಯಾಷನ್ ಇರಬೇಕು, ಎಲ್ಲರೂ ಪ್ರತಿಯೊಬ್ಬರು ಬೇಕು, ಅವ್ರಿಗಿದೆ. ಅದೆಲ್ಲೂ ತೋರ್ಪಡಿಕೆ ಇಲ್ಲ ಅಂತ ಅನ್ಕೊಳ್ತೀನಿ. ಅವರು ಮನಸಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ, ಎಲ್ರಿಗೂ ಇದು ಮಾಡ್ತಾರೆ. ಸೊ ರಿಯಲಿ ಹ್ಯಾಪಿ. ಅದು ಎಲ್ಲ ಪ್ರೊಡ್ಯೂಸರ್ಸ್ಗೆ ಇರಬೇಕಾಗಿರುವಂಥ ಒಂದು ಗುಣ ಅಂತ ಹೇಳ್ಬೋದು, ಅದು ಅವರಲ್ಲಿದೆ. ಇದೇ ರೀತಿ ಅವರ ಪ್ರೊಡಕ್ಷನ್ ಹೌಸ್ ಮುಂದುವರಿಬೇಕು, ಭಾಳಷ್ಟು ಸಿನಿಮಾಗಳು ಮಾಡಬೇಕು. ಸಿನಿಮಾಗಳ ಮೂಲಕ ನನ್ನಂಥ ಭಾಳಷ್ಟು ಜನ ಒಳ್ಳೆ ಆ್ಯಕ್ಟರ್ಸ್ಗಳು, ಒಂದು ನನಗಿಂತ ಅದ್ಭುತವಾದ ಆ್ಯಕ್ಟರ್ಸ್ಗಳಿದ್ದಾರೆ, ಟ್ಯಾಲೆಂಟ್ಸ್ಗಳಿದ್ದಾರೆ. ಅವರೆಲ್ಲರಿಗೂ ಒಂದು ರೀತಿಯಲ್ಲಿ ಒಂದು ಅವರು ಭರವಸೆ ಇಡಬಹುದಾದಂಥ ಒಂದು ಪ್ರೊಡಕ್ಷನ್ ಹೌಸ್ ಆಗಿರ್ಬೇಕು ಅನ್ನೋದು ನನ್ನ ಆಶಯ. ನಿರೀಕ್ಷೆ ಮಾಡಿದ್ರ ಈ ಸಿನಿಮಾದ ಪ್ರೊಡ್ಯೂಸರ್ ಇವ್ರು ಆಗಿದ್ರು ಅಂತ? ಹೇಗಿತ್ತು ಆ ಸಂದರ್ಭ ಗೊತ್ತಾದಾಗ? ಇವ್ರದ್ದು ಒಂದು ನಾನು ಟ್ರೈಯೇ ಮಾಡಿಲ್ಲ ಅಂದರೆ ಯಾರಾಗಿರ್ಬೋದು ಪ್ರೊಡ್ಯೂಸರ್ ಅಂತ ನೋಡೋದಕ್ಕೆ. ಬಟ್ ಇವರಂತೂ ತುಂಬ ಹೇಗೆ ಅನಿಸ್ತು ಸರ್ ಆ ಸಂದರ್ಭ? ಹೇಗಿತ್ತು ಸರ್ಪ್ರೈಸ್, ಪ್ಲೆಸೆಂಟ್ ಸರ್ಪ್ರೈಸ್. ಅಂದರೆ ಶಾಕ್, ನನಗೆ ವಿಚಾರಗಳೇ ಗೊತ್ತಿಲ್ಲ ಅಲ್ಲ ನನಗೆ. ಲಿಟ್ರಲಿ ಸರ್ಪ್ರೈಸ್, ಲಿಟ್ರಲಿ ಶಾಕ್ ಆಯ್ತು ನನಗೆ. ಇವ್ರ ಪ್ರೊಡ್ಯೂಸರ್ ಅಂತ. ಅದೊಂಥರ ಇಷ್ಟು ದಿನ ಸೀಕ್ರೆಟ್ ಆಗಿ ಇಟ್ಟಿದ್ರಲ್ಲ, ಆಲ್ಮೋಸ್ಟ್ ಒಂದೂವರೆ ವರ್ಷದ ಒಂದು ಶೂಟ್, ಒಂದು 3-4 ತಿಂಗಳದ್ದು ಶೂಟಿಂಗು, ಆಮೇಲೆ ಅದಕ್ಕಿಂತ ಮೊದಲಿಂದು ಪ್ರೀ ಪ್ರೊಡಕ್ಷನ್ ಅಂದರೆ ಸ್ಕ್ರಿಪ್ಟು, ಆಮೇಲೆ ಡಬ್ಬಿಂಗು, ಅಷ್ಟು ಸಮಯ ನಮ್ಗೆ ಗೊತ್ತೇ ಇಲ್ಲ ಸರ್. ಇದು ಆಕ್ಚುಲಿ ಇವಾಗ ಸೆಟ್ಗಳಲ್ಲಿ ಪ್ರೊಡ್ಯೂಸರ್ ಬಂದು ಮುಂದೆ ನಿಂತು ಕೆಲಸಗಳು ಮಾಡಿಸಿದ್ರು ಕೂಡ ಎಷ್ಟೋ ತಪ್ಪುಗಳಾಗುತ್ತೆ ಒಂದು ಸಿನಿಮಾ ಸೆಟ್ಗಳಲ್ಲಿ. ಸೊ ಪ್ರೊಡ್ಯೂಸರ್ ಸೆಟ್ಟಿಗೆ ಬರ್ತಾರೆ. ಅದೇ ನಾನು ಹೇಳಿದ್ದು, ಅವರು ಅಲ್ಲೇ ಇದ್ದು ಹೊರಗಡೆನೇ ಇದ್ದು ಅಷ್ಟು ಮಾನಿಟರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ಮೇಲೆ ಆಬ್ವಿಯಸ್ಲಿ ಅವ್ರು ಪ್ರೊಡ್ಯೂಸರ್ ಅಂತ ಗೊತ್ತಾಗಿದೆ. ಇನ್ಮೇಲೆ ಅವ್ರು ಮಾಡುವಂಥ ಸಿನಿಮಾದಲ್ಲಿ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೋತೀನಿ. ಜವಾಬ್ದಾರಿನ ಡೈರೆಕ್ಟರ್ ಸರ್ಗೂ ಕೊಟ್ಟಿದ್ದಲ್ಲ, ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಅಂದರೆ ಈಸ್ ವೆರಿ ರೆಸ್ಪಾನ್ಸಿಬಲ್, ಪಂಕ್ಚುಯಲ್. ಅಂದರೆ ಆ ಜವಾಬ್ದಾರಿ ನನಗಿದೆ, ನಾನು ಅದನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬ ಇತ್ತು. ಆ್ಯಂಡ್ ಆರ್ಟಿಸ್ಟ್ಗಳಿಗೂ ಎಲ್ಲ ಯಾವುದೇ ರೀತಿ ತೊಂದರೆ ಆಗದೆ ತುಂಬ ಚೆನ್ನಾಗಿ ಅದು ಇತ್ತು. ನಮ್ಮ ಶ್ರೀರಾಜ್ ಅವರು ಒಂದು ವಿಷಯದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಶ್ರೀರಾಜ್ ಅವರು ನನಗೆ ತುಂಬ ಆತ್ಮೀಯರು, ನನಗೆ ಪರಿಚಯ ಇದೆ. ಆದರೂ ಕೂಡ ನನಗೆ ಈ ವಿಚಾರ ಹೇಳಲಿಲ್ಲ, ನನಗೆ ಶಾಕ್ ಆಯಿತು. ಸೊ ಅದೊಂದು ಅವರು ಹೇಳಿರುವಂಥ ಮಾತನ್ನು ಅವರು ಉಳಿಸ್ಕೊಂಡ್ರು ಅಂತಿದ್ರು ಮೇ ಬಿ. ಅಂದರೆ ನೀವು ಯಾರಿಗೂ ಹೇಳಬೇಡ ಅಂತ ಹೇಳಿರ್ಬೋದು ಅಮ್ಮ ಅವರು. ಸೊ ಇವರನ್ನು ಉಳಿಸ್ಕೊಂಡಿದ್ದಾರೆ. ನಾನು ಅವ್ರು ಒಂದು ಒಳ್ಳೆ ಫ್ರೆಂಡ್, ನನಗೇ ಹೇಳಿಲ್ಲ, ಅಂದರೆ ಇನ್ಫ್ಯಾಕ್ಟ್ ಯಾರಿಗೂ ಗೊತ್ತಿರಲಿಲ್ಲ ಸೆಟ್ಟಲ್ಲಿ. ಸೊ ಅದೊಂದು, ಆ್ಯಂಡ್ ಅವರು ಅಷ್ಟೇ ಆನೆಸ್ಟಿಯಿಂದ ಕೆಲಸ ಮಾಡಿದ್ದಾರೆ. ಅವ್ರು ಏನು ಹೇಳಿದಾರೋ ಅದನ್ನು ಅಚ್ಚುಕಟ್ಟಾಗಿ ನೀಟಾಗಿ ಸಿನಿಮಾ ಶೂಟಿಂಗ್ ಹೋಗುವಾಗ ಎಲ್ಲ ಮಾಡಿದ್ದಾರೆ. ಸೊ ಅದೆಲ್ಲ ಒಂಥರ ಪ್ಲಸ್ ಪಾಯಿಂಟ್ ಅಂತ ಹೇಳಿ. ಸರ್ ಇವಾಗ ನಿಮ್ಮ ವಿಷಯಕ್ಕೆ ಬಂದರೆ, ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಕೊಡ್ತಾ ಇದ್ದೀರಾ, ಆದರೂ ಕೂಡ ದಿಯಾದ ನಂತರ ನೀವು ಅಂದ್ಕೊಂಡಂಥ ಸಕ್ಸಸ್ಸನ್ನು ಆಗ್ತಾ ಇಲ್ಲ. ಸೊ ಇಲ್ಲೇನು ತಪ್ಪಾಗ್ತಿದೆ? ನೀವು ಆಯ್ಕೆ ಮಾಡ್ತಾ ಇರುವಂಥ ಕಥೆಗಳತ್ತ, ಅಥವಾ ನಿಮ್ಮ ಮುಂದೆ ಹೇಳಿರೋ ಕತೆ ತೆರೆ ಮೇಲೆ ಬರೋದಕ್ಕೆ ಇದು ಸರಿ ಆಗ್ತಾ ಇಲ್ಲ? ಅದರಲ್ಲಿ ಯಾರನ್ನೂ ನಾನು ಬ್ಲೇಮ್ ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಅದು ನನಗೆ ನಾನು ತಗೊಳ್ಳೋದು. ಮೇ ಬಿ ನಾನು ಮಿಸ್ಟೇಕ್ ಇರ್ಬೋದು, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟ. ಎಲ್ಲೋ ನನ್ನ ಪ್ರಯತ್ನದಲ್ಲಿ, ಅಂದರೆ ಆ ಪ್ರಯತ್ನ ಅಂತ ಹೇಳಿದಾಗ ಇಟ್ಸ್ ನಾಟ್ ಓನ್ಲಿ ದ ಫಿಲ್ಮ್ ಅಲ್ಲ, ಮೇ ಬಿ ಇನ್ ಚೂಸಿಂಗ್ ಎವ್ರಿಥಿಂಗ್, ಎಲ್ಲದರಲ್ಲೂ ನನ್ನ ಪ್ರಯತ್ನದಲ್ಲಿ ಏನೋ ಒಂದು ಕುಂದುಕೊರತೆ ಇರ್ಬೋದು, ಹಂಗಾಗಿ ಹಿಂಗಾಗಿದೆ. ಸೊ
ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಪ್ರಾಯಶಃ ಸಿಗ್ಬೋದೇನೋ ಒಂದಲ್ಲ ಒಂದಿನ ಯಾವುದಾದ್ರೂ ಒಂದು ಥಿಯೇಟ್ರಿಕಲ್ ಹಿಟ್ ಆಗ್ಬೋದು ಮುಂದೆ ಅದೇ ಹೋಪೇ ಅಲ್ಲ ನಮ್ಮ ಜೀವನ ಅಷ್ಟೇ. ಸೊ ನಾವು ಫಾರ್ಮುಲಾ ಇಟ್ಕೊಂಡು ಇದು ಹಿಟ್ ಆಗುತ್ತೆ, ಇದು ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅನ್ನೋದಕ್ಕಿಂತ ಪ್ರಾಯಶಃ ನನ್ನಲ್ಲಿ ಏನೋ ಒಂದು ಅಂದರೆ ನಾನು ಏನು ಟ್ರೈ ಮಾಡಿದ್ನೋ ಅದೇನೋ ಕಡಿಮೆ ಆಗಿರ್ಬೋದು, ಅಥವಾ ನನ್ನಲ್ಲಿ ಆ ಪೊಟೆನ್ಷಿಯಲಿ ಅಂದರೆ ಅಷ್ಟು ಪೊಟೆನ್ಷಿಯಲ್ ಇದ್ದಿಲ್ಲ, ಅದೇ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳ್ಬೋದು. ಬಟ್ ಟೈಮ್ ವಿಲ್ ನಾಟ್ ಬಿ ಸೇಮ್ ಅಲ್ಲ. ಸಮ್ ಫ್ರೈಡೇ ಮೈಟ್ ಚೇಂಜ್, ಸಮ್ ಫ್ರೈಡೇ ಅಂದರೆ August 1ನೇ ತಾರೀಕು ಚೇಂಜ್ ಆಗ್ಬೋದು. ಸಿನಿಮಾ ಟ್ರೈಲರ್ಗೆನೆ ಇಷ್ಟು ಸದ್ ಮಾಡಿದೆ ಸಿನಿಮಾ, ಇವಾಗ್ಲೇ ಅವಕಾಶಗಳಲ್ಲಿ ಫುಲ್ ಬ್ಯುಸಿ ಆದ್ರ ಕಾವ್ಯ ಅಂತ. ಇಲ್ಲ ಅದು ಫೋನ್ ಬ್ಯುಸಿ ಇದೆ, ಹೆವಿ ಬ್ಯುಸಿ ಇದೆ ಫೋನ್. ಇಲ್ಲ ಆಕ್ಚುಲಿ ಅದು ನಿಮ್ದು ಹೌದಲ್ಲ, ನೀವು ಬ್ಯುಸಿ ಆಗಿರೋದು. ನಾನು ಇವಾಗ ಎಲ್ಲೋ ಹೋಗ್ಬೇಕು, ಅಲ್ಲಿಂದ ತುಂಬ ಕಾಲ್ಸ್ ಕೊಡ್ತಾ ಇದ್ದೆ ಅಷ್ಟೇ. ಇಲ್ಲ ಅಷ್ಟೇ ಬಂದಿಲ್ಲ, ಯಾವುದು ಕಾಲ್ಸೇ ಬಂದಿಲ್ಲ ನನಗೆ. ಇವಾಗ ಟ್ರೈಲರ್ ರಿಲೀಸ್ ಸಿನಿಮಾದ ಒಂದು ಗ್ಲಿಂಪ್ ಏನಾದರೂ ರಿಲೀಸ್ ಆದಾಗ ಯಶ್ ಸರ್ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬಂದಿತ್ತಾ? ತುಂಬ ಬ್ಯುಸಿ ಇದ್ದಾರೆ, ಸೋ ಬ್ಯುಸಿ. ನಿಮಗೆ ಗೊತ್ತು, ಹ್ಯೂಜ್ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದಾರೆ, ಅದ್ರ ಮಧ್ಯೆ ಅವ್ರಿಗೆ ಎಲ್ಲಿ ಟೈಮ್ ಕಷ್ಟ ಇದೆ. ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ ಯಾರು ಕೂಡ ಮಾಡ್ಬೋದಲ್ಲ. ಆಮೇಲೆ ಅಂದರೆ ಅಷ್ಟು ದೊಡ್ಡ ಸ್ಟಾರ್ ನಮ್ಮ ಸಿನಿಮಾ ಬಗ್ಗೆ ಏನಾದರೂ ಹೇಳ್ತಾರೆ ಅಥವಾ ಏನಾದರೂ ಒಂದು ರಿಯಾಕ್ಷನ್ ಕೊಡ್ತಾರೆ ಅಂತ ನಮಗಿಂತ ಖುಷಿ ಯಾರಿರುತ್ತೆ. ನಾವೆಲ್ಲ ಅವ್ರನ್ನ ಎಲ್ಲೋ ಅಂದರೆ ವಿ ಆರ್ ಸೋ ವೆರಿ ಪ್ರೌಡ್ ಆ್ಯಂಡ್ ಅವ್ರನ್ನ ತುಂಬ ಅಡ್ಮೈರ್ ಮಾಡ್ತೀವಿ. ಇವಾಗ ಜಸ್ಟ್ ಅನ್ಕೊಳ್ಳೋದಾದ್ರೆ ಕೊತ್ತಲವಾಡಿ ನಿಮ್ಮ ಅಪೋಸಿಟ್ಗೆ ಯಶ್ ಸರ್ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ, ನಾನು ಮನೆಗೆ ಹೋಗಿ ಖುಷಿಯಲ್ಲಿ ಇರ್ತಾರೆ, ಮಲ್ಕಾಗ್ತೀನಿ. ಎಷ್ಟೆಲ್ಲ ಕಷ್ಟಪಟ್ಟು ಪ್ರಮೋಟ್ ಮಾಡೋದ್ರ ಟೆನ್ಷನ್ ಇರ್ತಾ ಇರಲಿಲ್ಲ, ಆರಾಮ್ಸ್ ಇರ್ತಾ ಇದ್ದೆ ಸಿನಿಮಾ ಹಿಟ್ಟಾಗುತ್ತೆ ಅಂತ. ಸೂಪರ್. ಇನ್ನು ಕ್ವಾಲಿಟಿ ವೈಸ್ ಅಂದ್ರೆ ಸಖತ್ತಾಗಿದೆ ಸಿನಿಮಾ, ಯಾಕಂದ್ರೆ ಎಲ್ಲರೂ ಹೇಳ್ತಾ ಇರೋದು ಒಳ್ಳೆ ಕ್ವಾಲಿಟಿ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ನೋಡಿದಾಗ ಆಲ್ಮೋಸ್ಟ್ ಕಂಪೇರ್ ಮಾಡ್ತಾ ಇರೋದು ತಮಿಳು, ತೆಲುಗು ಈ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಕನ್ನಡದಲ್ಲಿ ಕ್ವಾಲಿಟಿ ಕೊರತೆ ಇದೆಯಾ? ಇಂಥ ಸಿನಿಮಾಗಳು ಬಂದಿದೆ ನಮ್ಮ ಕನ್ನಡದಲ್ಲಿ. ನಮ್ಮ ಕನ್ನಡ ಸಿನಿಮಾ ಅಂದರೆ ಒಂದಷ್ಟು ಸಿನಿಮಾಗಳು KGF, ಕಾಂತಾರ, ಯಾಕಂದ್ರೆ ಆಲ್ಮೋಸ್ಟ್ ಈ ತರದ ಸಿನಿಮಾ ಈಗಿನ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಇಲ್ಲಿನ ಸಿನಿಮಾಸ್ ಎಲ್ಲ ಅವರೆಲ್ಲ ಟ್ರೈನಲ್ಲಿ ಬಂದು ನಮ್ಮ ಸಿನಿಮಾ ನೋಡ್ಕೊಂಡು ಹೋಗ್ತಿದ್ರು ಅಂತ, ಸೊ ಅದೆಲ್ಲ ಗೊತ್ತಿರೋ ಕಥೆ. ಸೊ ನನ್ನ ಪ್ರಕಾರ ಅದಾಗ್ತಿಲ್ಲ ಅಂತಲ್ಲ, ಆಗ್ತಿದೆ. ಮೇ ಬಿ ಟೈಮ್ ಮೇ ಬಿ ಇನ್ನೂ ಒಳ್ಳೊಳ್ಳೆ ರೈಟರ್ಸ್, ಡೈರೆಕ್ಟರ್ಸ್ ಬಂದು, ಅಥವಾ ನಮ್ಮ ಡೈರೆಕ್ಟರ್ಸ್ ಅದ್ಭುತವಾದ ಕಾರಣಗಳಿದ್ದಾರೆ, ಅವ್ರ ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಮಾಡಿ ಥಿಂಗ್ಸ್ ವಿಲ್ ಚೇಂಜ್. ನಮ್ಮಲ್ಲಿರುವಂಥ ಟ್ಯಾಲೆಂಟ್ಸ್, ಫಾರ್ ಎಕ್ಸಾಂಪಲ್ ಯಶ್ ಸರ್, ಅವ್ರು ಕೊಡುವಂಥ ಸಿನಿಮಾ, ಅವ್ರು ಕೊಟ್ಟಿರುವಂಥ ಸಿನಿಮಾ ಲೆವೆಲಲ್ಲಿ ಇಂಡಿಯನ್ ಸಿನಿಮಾದಲ್ಲಿ ಬೇರೆ ಸಿನಿಮಾಗಳು ತೋರಿಸಿ ಚಾನ್ಸ್ ಇಲ್ಲ. ಸೊ ರೀಸೆಂಟಾಗಿ ಯಾವ ಸಿನಿಮಾ ನೋಡಿದ್ರಿ ಸರ್? ರೀಸೆಂಟಾಗಿ ಹೆಬ್ಬುಲಿ ಕಟ್ಟ ಅನ್ನೋ ಸಿನಿಮಾ ನೋಡಿದೆ. ಈಗ ಲೆಕ್ಕ ಮತ್ತು ಜೂನಿಯರ್ ನೋಡಬೇಕು. ಯಾಕಂದ್ರೆ ಇವಾಗ ಈ ಎರಡು ಸಿನಿಮಾಗಳು ಏನು ರಿಲೀಸ್ ಆಯ್ತು ಸಖತ್ ಹೌಸ್ಫುಲ್ ಆಗಿ ಯಾಕಂದ್ರೆ ತುಂಬಾ ಬೇಕಿತ್ತು ನಮ್ಮ ಕನ್ನಡದಲ್ಲಿ ಪ್ರೆಸೆಂಟ್. ಯಾಕಂದ್ರೆ ಸಿನಿಮಾಗಳು ಯಾವ್ದು ಬರ್ತಾ ಇದೆ ಹಾಗೆ ಹೋಗ್ತಾ ಇದೆ. ಹ್ಯೂಜ್ ಹಾರ್ಡ್ ವರ್ಕ್, ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಯುವರಾಜ್ ಸರ್ ಆಗಲಿ ಆ್ಯಂಡ್ ನಮ್ಮ KT ಸರ್ ಆಗಲಿ ತುಂಬ ಹಾರ್ಡ್ ವರ್ಕ್ ನನಗೆ ಕಾಣಿಸ್ತಾ ಇದೆ. ಆ ಹಾರ್ಡ್ ವರ್ಕ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಅಪ್ರಿಷಿಯೇಷನ್ ಅಷ್ಟೇ ಸಿಕ್ಕಾಗ ಖುಷಿಯಾಗುತ್ತೆ. ಇದೇ ಥರ ಎಲ್ಲ ಸಿನಿಮಾಗಳು ಹಿಟ್ಟಾಗಿ ಆ ಥರ ಆಗಿ ಒಂದಷ್ಟು ನಮ್ಮ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಸಿನಿಮಾಗಳು, ಬಹಳಷ್ಟು ಟ್ಯಾಲೆಂಟ್ಸ್ಗಳು ಹೊರಗೆ ಬಂದರೆ ಖುಷಿ ಇದೆ. ಕೊತ್ತಲವಾಡಿ ಅದೇ ಲೈಕ್ ಸೇರುತ್ತಾ, ಹೇಗೆ ನಿರೀಕ್ಷೆ ಸೇರುತ್ತಾ ಹೇಗೆ ಅನ್ನೋದು August 1ನೇ ತಾರೀಕು ಗೊತ್ತಾಗುತ್ತೆ. ಯಾಕಂದ್ರೆ ಆ ಕಾನ್ಫಿಡೆಂಟ್ ನೀವು ಕೊಡಬೇಕು. ಡೆಫಿನೆಟ್ಲಿ ನಿಮ್ಮ ಕಾನ್ಫಿಡೆಂಟ್ ನಾವು ಕೊಡೋದಲ್ಲ. ಟ್ರೈಲರ್ ಆಗಿರಲಿ, ಟೀಸರ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಅದನ್ನು ನೋಡಿ ಜನರೇ ಡಿಸೈಡ್ ಮಾಡ್ತಾರೆ. ನಾವು ಎಷ್ಟೇ ಏನೇ ಹೇಳಿದ್ರು ಅದು ನಾವು ಹೇಳಿದ್ದು ಅಂತ ಆಗುತ್ತೆ. ಜನರು ಡಿಸೈಡ್ ಮಾಡ್ತಾರೆ. ಜನರಿಗೆ ಅದೇನೋ ಗೊತ್ತಿಲ್ಲ, ಒಳ್ಳೆ ಸಿನಿಮಾಗಳು ಅಥವಾ ಯಾವುದೋ ಒಂದು ಸಿನಿಮಾಗಳು ಏನೋ ಒಂದು ಮ್ಯಾಜಿಕಲಿ ಜನರಿಗೆ ಗೊತ್ತಾಗ್ಬೋದು, ಇದು ನೋಡಬೇಕು, ಇದು ನೋಡಬಾರ್ದು ಅಂತ. ಸೊ ನಾವು ಹೇಳೋದಕ್ಕಿಂತ ನಾವೇನು ಟ್ರೈಲರ್ ಬಿಡ್ತೀವಿ, ನಾವೇನು ಕಾಂಟೆಂಟ್ ಬಿಡ್ತೀವಿ, ನಾವೇನು ನಮ್ಮ ಸಿನಿಮಾನ ಸ್ಟೇಜ್ ಮಾಡ್ತೀವಿ, ಅದು ತುಂಬ ಇಂಪಾರ್ಟೆಂಟ್. ಸೊ ನಾವು ಹೇಳ್ಬೋದು, ನಾನು ತುಂಬ ಹೇಳ್ಬೋದು, ಬಟ್ ದ್ಯಾಟ್ ಡಸಂಟ್ ವರ್ಕ್ ಅಲ್ಲ. ಜನರಿಗೆ ಒಂದು ಐಡಿಯಾ ಬರುತ್ತೆ, ಟೀಸರ್, ಟ್ರೈಲರ್ ಮತ್ತು ಸಾಂಗ್ ನೋಡಿ ಒಂದು ಐಡಿಯಾ ಬರುತ್ತೆ, ಈ ಸಿನಿಮಾ ನೋಡಬೇಕು, ನೋಡ್ಬಾರ್ದು ಅಂತ. ಎಸ್ಪೆಷಲಿ ಸಿನಿಮಾ ರಿಲೀಸ್ ಆದಮೇಲೆ ವರ್ಡ್ ಆಫ್ ಮೌತಲ್ಲಿ ಎಲ್ಲವೂ ಅಲ್ಲೇ ವರ್ಕ್ ಆಗೋದು. ಸಿನಿಮಾ ಚೆನ್ನಾಗಿ ಇತ್ತು, ಸಿನಿಮಾ ಜನರಿಗೆ ಇಷ್ಟ ಆದರೆ ಇಟ್ ವಿಲ್ ವರ್ಕ್.
ಇಲ್ಲ ಅಂತಂದ್ರೆ ವರ್ಕ್ ಆಗಲ್ಲ. ಆಕ್ಚುಲಿ ಇವಾಗ ಎಲ್ಲರೂ ಕಾಯ್ತಾ ಇದ್ದಾರೆ ಕೊತ್ತಲ್ವಾಡಿ ಮೂವಿ. ಹೌದು, ಟೀಸರ್, ಟ್ರೈಲರ್ ಮತ್ತೆ ಸಾಂಗ್ ಆ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಟು ಹಾಕಿದೆ. ಹೌದು. ಅಂಡ್ ಅಮ್ಮ ಅವರು ಈ ಸಿನಿಮಾನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ದಾರೆ. ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ತರ. ಡೈರೆಕ್ಟರ್ ಯೂಶಲಿ ಕ್ಯಾಪ್ಟನ್ ಆಫ್ ದ ಶಿಪ್. ಡೆಫಿನೆಟ್ಲಿ ನನ್ನ ಸಿನಿಮಾದಲ್ಲಿ ಮತ್ತೆ ಕಮೆಂಟ್ಗಳು ನೋಡಿದಾಗ ಎಲ್ಲೂ ನೆಗೆಟಿವ್ ಇಲ್ಲ ಸರ್. ಒಂದೇ ಒಂದು ಕಮೆಂಟ್ ನೆಗೆಟಿವ್. ಒಂದು ನೆಗೆಟಿವ್ ಇಲ್ಲ. ಸಾಂಗ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಇವನ್ ಇಂಟರ್ವ್ಯೂಗಳು ಕೂಡ ಒಳ್ಳೆ ಕಮೆಂಟ್ಗಳೇ ಬರ್ತಾ ಇದೆ. ಅದೇ ಎಸ್ಪೆಷಲಿ ಅಮ್ಮ ಮಾತಾಡಿರೋದಂತೂ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಆಡಿಯನ್ಸ್ ಅವ್ರ ಮಾತುಗಳನ್ನು. ಸೊ ಕಮೆಂಟ್ ಅಲ್ಲಿ ಅಷ್ಟು ಪಾಸಿಟಿವ್ ಇದೆ. ಡೆಫಿನೆಟ್ಲಿ ಮೂವಿ ರಿಲೀಸ್ ಆದಾಗ್ಲೂ ಕೂಡ ಅಷ್ಟೇ ಪಾಸಿಟಿವ್ ಆಗಿದೆ. ಏನಾದ್ರೆ ಒಂದು ಪಾರ್ಟಿ ಕೊಡ್ತೀನಿ. ಅದಕ್ಕಾದ್ರೂ ಆಗ್ಬೇಕು. ಇಲ್ಲ ಆಗಿಲ್ಲ, ನಿಮ್ಗಳದೆಲ್ಲ ಹಾರ್ಡ್ ವರ್ಕ್. ಎಲ್ಲರದು ಒಂದು ಪ್ರಾಮಾಣಿಕ ಎಫರ್ಟ್ ಇದೆ ಇದರಲ್ಲಿ. ಎಲ್ಲರೂ ಪ್ರತಿಯೊಬ್ಬರು, ಪ್ರತಿ ಟೆಕ್ನಿಷಿಯನ್, ಸ್ಪೆಷಲಿ ಇದು ಟೆಕ್ನಿಷಿಯನ್ ಸಿನಿಮಾ. ನಾನು ನೋಡಿರೋ ಮಟ್ಟಿಗೆ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಡಿ ಒ ಪಿ ಆಗಿರಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಇಬ್ಬರು ಅಂದರೆ ಆ್ಯಂಡ್ ಎಡಿಟರ್, ಎಲ್ಲರೂ ಅವ್ರವ್ರ ಕೆಲಸ ಅಂದರೆ ಟೆಕ್ನಿಕಲ್ ಏನೆಲ್ಲ ವರ್ಕ್ ಇದೆಯೋ ಅವ್ರವ್ರ ಕೆಲಸ. ಡೈರೆಕ್ಟರ್, ರೈಟರ್ ರಘುನಿ ಸರ್ ಅವ್ರ ಕೆಲಸ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಕೂಡ. ದೇಶಪಾಂಡೆ ಸರ್ ಅವರ ಆ್ಯಕ್ಟಿಂಗ್ ಇದರಲ್ಲಿ ಅಂದರೆ ರೌದ್ರ ನರ್ತನ ಮಾಡಿದ್ದಾರೆ ಅವರು ಆ್ಯಕ್ಟಿಂಗ್. ಒಂದು ಡ್ಯಾನ್ಸ್ ಮಾಡ್ತಾ ಡ್ಯಾನ್ಸ್ ಇದ್ದಾರೆ, ಕೋಪ ಇದೆ ಮುಖದಲ್ಲಿ, ಫ್ರಸ್ಟ್ರೇಷನ್. ಅದು ಡ್ಯಾನ್ಸ್ ಅದು ಸಕ್ಕದಾಗಿ ಅದು ನೋಡಕ್ಕೆ ಅದ್ರ ಪದೇ ಪದೇ ನೋಡ್ಬೇಕು. ಕ್ರೇಜಿ ಪರ್ಫಾರ್ಮೆನ್ಸ್. ನಾನು ಅದೇ ಹೇಳಿದೆ, ನಾನು ತುಂಬ ಸರಿ ಹೇಳಿದೆ, ನಾನು ಸಿನಿಮಾ ನೋಡಿದಾಗ ಇದು ಆ ಪೋಸ್ಟರ್ ನೋಡಿದಾಗ ನಾನು ಅವರೇ ನೋಡ್ತೀನಿ, ಇವ್ರು ನಾನು ನೋಡೋಲ್ಲ, ಆ ಥರ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಅಂತ ಫೀಲ್ ಮಾಡ್ತೀನಿ ನಾನು. ಅಂಥ ಆ್ಯಕ್ಟರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ, ರಾಜೇಶ್ ಸರ್ ಆಗಿಲ್ಲ, ಅಂಥ ಆ್ಯಕ್ಟರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಂಥ ಅವಕಾಶ ನಾನು ಸಿಕ್ಕಿರೋದಕ್ಕೆ ನಾನು ರಿಯಲಿ ಗ್ರೇಟ್ಫುಲ್. ಈ ಸಿನಿಮಾದ ನಂತರ ಸಾಕಷ್ಟು ಬ್ಯುಸಿ ಆಗಿದೆ ಇಬ್ರು. ಥ್ಯಾಂಕ್ ಯು. ನೀವು ಹೇಳಿರೋದಕ್ಕೆ 100%. ಹಂಗೇನಾದ್ರೆ ನಾನು ನಿಮ್ಗೆ ಪಾರ್ಟಿ ಕೊಡ್ತೀನಿ, ಹುಡ್ಕೊಂಡು ಒಂದು ಪಾರ್ಟಿ ಕೊಡ್ತೀನಿ. ಇದೇ ಆಗಸ್ಟ್ 1ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಆಡಿಯನ್ಸ್ ಏನ್ ಹೇಳ್ತೀರಾ? ನನ್ನೇ ಆಯ್ತು, ದಯವಿಟ್ಟು ಎಲ್ಲರೂ ಕೂಡ ಆಗಸ್ಟ್ 1ನೇ ತಾರೀಕು ನಮ್ಮ ಸಿನಿಮಾ ಎಸ್ ಸರ್ ಅವರ ಮದರ್ ಪುಷ್ಪ ಅರುಣ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡುವಂಥ, ಶ್ರೀರಾಜ್ ಅವರು ಡೈರೆಕ್ಟ್ ಮಾಡುವಂಥ ಸಿನಿಮಾ. ನಾನು, ಕಾವ್ಯ, ಹಾಗೆಯೇ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್, ರಾಜೇಶ್ ನಟರಾಜ್ ಸರ್, ರಾಘು ರಮಣಗುಪ್ತ ಸರ್, ಮಾನಸಿ ಸುಧೀರ್ ಮ್ಯಾಮ್ ಆ್ಯಂಡ್ ಬಾಲರಾಜು ಗಡಿ ಸರ್, ಅವರೆಲ್ಲರೂ ಕೂಡ ಭಾಳಷ್ಟು ಈ ಥರ ಅಂದರೆ ತಾರಾಗಣ ತುಂಬ ಇದೆ. ಅವಿನಾಶ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದ್ಭುತವಾಗಿ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಒಂದು ಕೊತ್ತಲವಾಡಿ ಅನ್ನುವಂಥ ಊರಿಗೆ ಹೋಗಿ ಅಲ್ಲಿರುವಂಥ ಪಾತ್ರಗಳ ಜೊತೆ ಒಂದಷ್ಟು ದಿನ ಇದ್ದು ಆರಾಮ್ಸೆ ಎಂಜಾಯ್ ಮಾಡಿ ಬಂದಂಗೆ ಅನಿಸುತ್ತೆ. ಆ ಒಂದು ಅನುಭವ ನಿಮಗೆ ಕೊಡುತ್ತೆ. ಹಾಗಾಗಿ ಆಗಸ್ಟ್ 1ನೇ ತಾರೀಕು ದಯವಿಟ್ಟು ನಮ್ಮ ಸಿನಿಮಾ ರಿಲೀಸ್ ಆದಾಗ ನೋಡಿ. ನಮ್ಮಂತೆಲ್ಲ ಎಲ್ಲ ಕನ್ನಡ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ. ನನ್ನನ್ನು ಇಷ್ಟು ದಿನ ಕಿರುತೆರೆಯಲ್ಲಿ ಸಪೋರ್ಟ್ ಮಾಡಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ನನ್ನ ಫಸ್ಟ್ ಸಿನಿಮಾ ಆಗಸ್ಟ್ 1 ಕೊತ್ತಲವಾಡಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು.